ಬಾದ್ಶಾ ಕಿಚ್ಚ ಸುದೀಪ್ ಸರ್ ನಟನೆಯ ಮಾರ್ಕ್ ಸಿನಿಮಾ ಭರ್ಜರಿ ಯಶಸ್ಸನ್ನ ಕಾಣ್ತಾ ಇದೆ. ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಒಂದಷ್ಟು ಜನ ಅಭಿಮಾನಿಗಳಿಗಾಗಿರಬಹುದು, ಅಭಿಮಾನಿಗಳು ಅಲ್ದಲೇ ಆಗಿರಬಹುದು, ಈ ಸಿನಿಮಾ ಎಷ್ಟು ಕಲೆಕ್ಷನ್ ಅನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನಕ್ಕೆ ಕ್ಯೂರಿಯಸ್ ಇರುತ್ತೆ. ವಿಡಿಯೋ ಟೆಲಿಕಾಸ್ಟ್ ಆಗೋದ್ರೊಳಗಡೆ ಇನ್ನೊಂದು 2-3 ಕೋಟಿ, ಇನ್ನೊಂದು 5-6 ಕೋಟಿ ಆ್ಯಡ್ ಆಗಿರಬಹುದು ಇದಕ್ಕೆ. ಸೊ ಒಂದಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಮಾಡ್ತಿದೆ ಕನ್ನಡ ಸಿನಿಮಾ. ಕಂಪ್ಲೀಟ್ಲಿ 6 ಡೇಸ್ಗೆ 20 crores 20 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಅನ್ನ ಮಾಡಿದೆ ನಮ್ಮ ಮಾರ್ಕ್ ಸಿನಿಮಾ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಮಾರ್ಕ್ ಸಿನಿಮಾವನ್ನ ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬಾದ್ಶಾ ಕಿಚ್ಚ ಸುದೀಪ್ ಸರ್ ನಟನೆಯ ಮಾರ್ಕ್ ಸಿನಿಮಾ ಭರ್ಜರಿ ಯಶಸ್ಸನ್ನ ಕಾಣ್ತಾ ಇದೆ. ಟೋಟಲ್ ಆಗಿ 20 ಕೋಟಿ ಮೇಲೆ ದಾಟಿದೆ ಕಲೆಕ್ಷನ್. ಯಾವುದೇ ಸಿನಿಮಾ ರಿಲೀಸ್ ಆಗಲಿ ಒಂದಷ್ಟು ಜನ ಅಭಿಮಾನಿಗಳಿಗಾಗಿರಬಹುದು, ಅಭಿಮಾನಿಗಳು ಅಲ್ದಲೇ ಆಗಿರಬಹುದು, ಈ ಸಿನಿಮಾ ಎಷ್ಟು ಕಲೆಕ್ಷನ್ ಅನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನಕ್ಕೆ ಕ್ಯೂರಿಯಸ್ ಇರುತ್ತೆ. 20 ಕೋಟಿ ದಾಟಿದೆ 6 ದಿನದಲ್ಲಿ, ಕೇವಲ 6 ದಿನದಲ್ಲಿ 20 ಕೋಟಿ ಕಲೆಕ್ಷನ್ ದಾಟಿದೆ. ಸೊ ಮೊದಲನೇ ದಿನ ಸಿನಿಮಾ ರಿಲೀಸ್ ಆಗಿದ್ದು ಗುರುವಾರ. ಮೊದಲನೇ ದಿನ 8.6 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ ಬರೀ ಒಂದೇ ದಿನದಲ್ಲಿ. ಎರಡನೇ ದಿನ ಶುಕ್ರವಾರ 3.2 ಕೋಟಿ, ಶನಿವಾರನೂ ಕೂಡ ಸೇಮ್ 3.2 ಕೋಟಿ. ನಾಲ್ಕನೇ ದಿನ ಭಾನುವಾರ ಸ್ವಲ್ಪ ಎತ್ಕೊಂಡಿದೆ, 3.4 ಕೋಟಿ ರೂಪಾಯಿ ಅವತ್ತೊಂದಿನ. ಐದನೇ ದಿನ ಸೋಮವಾರ 1.15 ಕೋಟಿ. ಆರನೇ ದಿನ 90 ಲಕ್ಷ, ಸ್ವಲ್ಪ ಇಳಿಮುಖ ಕಂಡಿದೆ. ಯಾಕೆಂತಂದರೆ ವೀಕ್ ಡೇಸ್ ಅಂತ ಬಂದಾಗ ಯಾರೇ ನಟನೆ ಮಾಡಿರಲಿ, ಎಂಥವರೇ ಮಾಡಿರಲಿ, ಸಿನಿಮಾ ಸ್ವಲ್ಪ ಇಳಿಮುಖ ಕಂಡೇ ಕಾಣುತ್ತೆ ಕಲೆಕ್ಷನ್ಸಲ್ಲಿ. ಅದೇ ವೀಕೆಂಡು ಶನಿವಾರ ಭಾನುವಾರ ಅಥವಾ ಶುಕ್ರವಾರ ಶನಿವಾರ ಭಾನುವಾರ ಅಂತ ಬಂದರೆ ಸಿನಿಮಾದ ಕಲೆಕ್ಷನ್ ನೆಕ್ಸ್ಟ್ ಲೆವೆಲಿಗೆ ಎತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಶಿವಮೊಗ್ಗ ಆಗಿರಬಹುದು, ಮಣಿಪಾಲ್ ಆಗಿರಬಹುದು, ಹುಬ್ಬಳ್ಳಿ ಆಗಿರಬಹುದು, ಮೈಸೂರು ಆಗಿರಬಹುದು, ಬೆಂಗಳೂರು ಹೊರತುಪಡಿಸಿದ್ರೆ ಈ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಗಳೂರಲ್ಲೂ ಒಂದಷ್ಟು ಥಿಯೇಟರ್ಗಳಲ್ಲಿ ಜನಸಂದಣಿ ಜಾಸ್ತಿ ಇತ್ತು ಅಂತಲೇ ಹೇಳಬಹುದು ಮಾರ್ಕ್ ಸಿನಿಮಾ ನೋಡೋದಕ್ಕೆ. 2018 ಕಿಚ್ಚ ಸುದೀಪ್ ಸರ್ ಸ್ವಲ್ಪ ಸಿನಿಮಾ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ನನಗೆ ಅನಿಸ್ತಿದ್ದು ಯಾವಾಗಲೂ ಬಿಗ್ ಬಾಸ್ಗೆ ಜಾಸ್ತಿ ಒತ್ತು ಕೊಡ್ತಾರೆ ಅಂತ ಅಂದ್ಕೊಳ್ತಿದ್ದೆ. 2018 ಪ್ರತಿ ವರ್ಷ ಒಂದು ಸಿನಿಮಾವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಗ್ಯಾಪ್, ಲಾಸ್ಟ್ ಸಿನಿಮಾ ರಿಲೀಸ್ ಆಗಿ ಮ್ಯಾಕ್ಸ್ ರಿಲೀಸ್ ಆಗಿ ಮಾರ್ಕಿಗೆ 6 ತಿಂಗಳು ಗ್ಯಾಪ್ ಏನೋ ತೊಗೊಂಡಿದ್ದಾರೆ ಅಷ್ಟೇ ಅಂತ ಅಂದ್ಕೊಳ್ತೀನಿ. ಈಗ ಕೂಡ ಒಂದು ಅನೌನ್ಸ್ಮೆಂಟ್ ಆಗಿದೆ, ಮಾಡ್ತಾ ಇದ್ದಾರೆ, ಒಂದಷ್ಟು ಗುಸು ನಡೀತಾ ಇದೆ. ಮುಂದಿನ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಒಂದು ಸಿನಿಮಾ, ಹಬ್ಬ ಅಷ್ಟರೊಳಗಡೆ ಒಂದು ಸಿನಿಮಾ ರೆಡಿ ಆಗುತ್ತೆ, ಆಗ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಸಿನಿಮಾ ಬಗ್ಗೆ, ಕಲೆಕ್ಷನ್ಸ್ ಬಗ್ಗೆ ಆಗಿರಬಹುದು, ಬಿಗ್ ಬಾಸ್ ಬಗ್ಗೆ ಆಗಿರಬಹುದು. ಇದು ಒಟ್ಟು ಟೋಟಲಿ ಮಾರ್ಕ್ ಸಿನಿಮಾ 20.45 ಕೋಟಿ. ಈಗ ಈ ವಿಡಿಯೋ ಟೆಲಿಕಾಸ್ಟ್ ಆಗೋದಕ್ಕೆ ಟೈಮ್ ಇದೆ. ಈ ವಿಡಿಯೋ ಟೆಲಿಕಾಸ್ಟ್ ಆಗೋದ್ರೊಳಗಡೆ ಇನ್ನೊಂದು 2-3 ಕೋಟಿ, ಇನ್ನೊಂದು 5-6 ಕೋಟಿ ಆ್ಯಡ್ ಆಗಿರಬಹುದು ಇದಕ್ಕೆ. ಸೊ ಒಂದಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಮಾಡ್ತಿದೆ ಕನ್ನಡ ಸಿನಿಮಾ. ಕಿಚ್ಚ ಸುದೀಪ್ ಸರ್ ಅವರು ಸಿನಿಮಾಕ್ಕೆ ಸಖತ್ ಒತ್ತು ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ. ಸ್ಟಾರ್ಟಿಂಗಲ್ಲೆಲ್ಲ ನಮಗೆ ಬಿಗ್ ಬಾಸಿಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ, ಸಿನಿಮಾಗಳು ಲೇಟ್ ಆಗ್ತಿದೆ, ವರ್ಷಾನ್ಗಟ್ಲೆ ಕಾಯಬೇಕು ನಮ್ಮ ಬಾಸ್ ಸಿನಿಮಾ ನೋಡೋದಕ್ಕೆ, ನಮ್ಮ ಬಾಸ್ ಸಿನಿಮಾ ಡೈಲಿ ಬಂದರೂ ನಾವು ನೋಡ್ತೀವಿ, ಈ ಥರ ಒಂದಷ್ಟು ಜನ ಅಭಿಮಾನಿಗಳಿರ್ತಾರೆ. ಸೊ ಅವ್ರು ಒಂದಷ್ಟು ಜನ ಹೇಳ್ತಾ ಇದ್ರು. ಫೈನಲಿ ಈಗ ಕಿಚ್ಚ ಸುದೀಪ್ ಸರ್ ಸಿನಿಮಾ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ. ಒಟ್ಟು ಒಳ್ಳೆ ಕಲೆಕ್ಷನ್ ತಗೊಂಡಿದೆ. ಅದ್ರ ಜೊತೆಗೆ ಈ ವೀಕೆಂಡ್ ಅಂತ ಇನ್ನೂ ವೀಕೆಂಡ್ ಮತ್ತು ಈ ವೀಕೆಂಡ್ ಬೇರೆ ಬರುತ್ತೆ, ಆಗ ಎಷ್ಟು ಕಲೆಕ್ಷನ್ಸನ್ನು ಮಾಡುತ್ತೆ ಆ ಸಿನಿಮಾ ನೋಡಬೇಕು. ಅದ್ರ ಜೊತೆಗೆ 2018, ನಾನು ಆಗಲೇ ಹೇಳ್ದಂಗೆ 2018 ಪ್ರತಿ ವರ್ಷ ಒಂದೊಂದು ಸಿನಿಮಾವನ್ನು ಕೊಡ್ತಾನೇ ಬರ್ತಿದ್ದಾರೆ. ಕಂಪ್ಲೀಟ್ಲಿ 6 ಡೇಸ್ಗೆ 20 crores 20 ಕೋಟಿಗಿಂತ ಜಾಸ್ತಿ ಕಲೆಕ್ಷನನ್ನು ಮಾಡಿದೆ ನಮ್ಮ ಮಾರ್ಕ್ ಸಿನಿಮಾ ಅಂತಲೇ ಹೇಳ್ಬೋದು. ಬಟ್ ಮ್ಯಾಕ್ಸ್ ಸಿನಿಮಾ ನೋಡಿ ನಾನು ಸಖತ್ ಫುಲ್ ಖುಷಿಪಟ್ಟಿದ್ದೆ. ಯಾಕೆ ಅಂತಂದರೆ ಅದರಲ್ಲಿ ಒಂದು ಹೀರೋಯಿಸಮ್ನ ಸಖತ್ತಾಗಿ ತೋರಿಸಿದ್ರು. ಅಲ್ಟಿಮೇಟ್ ಅಂತ ಹೇಳ್ಬೋದು. ಆ ಏರ್ ಸ್ಟೈಲ್ ಆಗಿರಬಹುದು, ಒಂದು ರಾತ್ರಿಯಲ್ಲಿ ನಡೆದಿದ್ದಂತಹ ಸಿನಿಮಾ ಆಗಿರಬಹುದು, ಅಲ್ಟಿಮೇಟ್ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ಸಖತ್ ಇಷ್ಟ ಆಯಿತು ಮ್ಯಾಕ್ಸ್ ಸಿನಿಮಾ. ಮಾರ್ಕು ಕೂಡ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾನು ಮಾರ್ಕ್ನ ಚಿಕ್ಕಮಗಳೂರಲ್ಲಿ ನೋಡಿದ್ದು, ಚಿಕ್ಕಮಗಳೂರು ಥಿಯೇಟರಲ್ಲಿ. ಸೊ ನೀವು ಯಾವ ಥಿಯೇಟರಲ್ಲಿ ನೋಡಿದ್ರಿ, ಹೆಂಗೆ ಅನ್ನಿಸ್ತು ನಿಮಗೆ ಸಿನಿಮಾ? ಕಲೆಕ್ಷನ್ಸ್ ಬಗ್ಗೆ ತಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಅದ್ರ ಜೊತೆಗೆ ಒಂದಷ್ಟು ಜನ ಹೇಳ್ತಾರೆ, ಪ್ರೊಡ್ಯೂಸರ್ಸ್ ಆಗಿರಬಹುದು ಅಥವಾ ಡೈರೆಕ್ಟರ್ಗಳಾಗಿರ್ಬೋದು, ಈ ಸಿನಿಮಾನೂ ಕೂಡ ಒಂದಷ್ಟು ಜನ ಪೈರಸಿ ಎಲ್ಲ ಮಾಡಿದ್ದಾರೆ. ಪೈರಸಿ ಮಾಡೋದಕ್ಕೆ ಎಷ್ಟೋ 4,000 5,000 ಲಿಂಕ್ಗಳನ್ನ ಮಾಡಿದ್ರು, ಅದನ್ನೆಲ್ಲ ನಾವು ಡಿಲೀಟ್ ಮಾಡಿಸಿದ್ದೀವಿ ಅಂತ ಹೇಳ್ಕೊಳ್ತಾ ಇರ್ತಾರೆ. ಸೊ ಕನ್ನಡ ಸಿನಿಮಾಗಳಂತಲ್ಲ, ಎಲ್ಲ ಸಿನಿಮಾಗಳನ್ನೂ ಹೀಗೆ ಮಾಡ್ತಾರೆ. ಬಟ್ ಒಂದಷ್ಟು ಬಂಡವಾಳವನ್ನು ಹಾಕಿ ಕಷ್ಟಪಟ್ಟು ಎಫೆಕ್ಟ್
ಎಫರ್ಟ್ ಹಾಕಿ ಸಿನಿಮಾವನ್ನು ಮಾಡಿರ್ತಾರೆ. ಸೊ ಇದರ ಪೈರಸಿ ಮಾಡೋದ್ರಿಂದ ಎಲ್ಲರೂ ಕುತ್ಕೊಂಡು ಮನೇಲೇ ಮೊಬೈಲಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಮತ್ತು ಥಿಯೇಟರಿಗೆ ಯಾಕೆ ಬರ್ತಾರೆ ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡು? ಸೊ ಪೈರಸಿನ ಮಾಡಬೇಡಿ. ಕನ್ನಡ ಯಾವುದೇ ಸಿನಿಮಾ ಆಗಲಿ ಪೈರಸಿ ಮಾಡಬೇಡಿ. ನಾವು ಎಲ್ಲೋ ಒಂದು ಕಡೆ ಹೋದರೆ ಊಟ ತಿಂಡಿಗೆ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಹಿಂಗೆ ಖರ್ಚು ಮಾಡ್ತೀವಿ. ಬಟ್ ಕನ್ನಡ ಸಿನಿಮಾ ಯಾವುದೇ ರಿಲೀಸ್ ಆಗಲಿ ಥಿಯೇಟರಿಗೆ ಹೋಗಿ ಒಂದ್ಸಲ ನೋಡ್ಕೊಂಬರೋದು ಅದು ಗುಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ನಿಮಗೆ ಆಗಲೇ ಇಲ್ವಾ, ಸರಿ ಆಯಿತು, ಅಮೆಝಾನ್, ನೆಟ್ಫ್ಲಿಕ್ಸ್ ಒಂದಷ್ಟು OTTಗಳಿದೆ, ಅದ್ರಲ್ಲಿ ರಿಲೀಸ್ ಆಗೋ ತನಕ ವೆಯ್ಟ್ ಮಾಡಿ ಸಿನಿಮಾವನ್ನು ನೋಡಿ. ಏನೇ ಆಗಲಿ ಮೊಬೈಲಲ್ಲಿ ಏನು ವಿಡಿಯೋ ಮಾಡ್ಕೊಂಡು ಬಂದು ಅದು ಪೈರಸಿ ಮಾಡಿ ಆ ಥಿಯೇಟರ್ ಪ್ರಿಂಟ್ ಎಲ್ಲ ನೋಡೋದಕ್ಕಿಂತ ಆ ಸಿನಿಮಾ ವೈಬೇ ಹೋಗ್ಬಿಡುತ್ತೆ. ನಾನು ಇವತ್ತು ಬೆಳಗ್ಗೆನೂ ಕೂಡ ಯಾವುದೋ ಒಂದು ಆಲ್ಬಮ್ ಸಾಂಗ್ ಯಾವುದೋ ಒಂದು ರೆಡಿ ಮಾಡಿದ್ರು ಗಿಲ್ಲಿ ಬಗ್ಗೆ, ಅದನ್ನು ಕೇಳಿಸ್ಕೋಬೇಕು ಅಂತಂದಾಗ ಬರೀ ಹಂಗೆ ಪ್ಲೇ ಮಾಡೋಕ್ಕೆ ಹೋದಾಗ ಬಿಡ ಇಯರ್ಫೋನ್ ಹಾಕೊಂಡು ಕೇಳಿ ಅಂತಂತಂದ್ರು. ಹಾಗೆ ನಾವು ಯಾವುದೇ ಒಂದು ಸಿನಿಮಾ ನೋಡ್ಬೇಕಂದ್ರೆ ಈ ಪೈರಸಿ ಕಾಪೀಸ್ನೆಲ್ಲ ಬಿಟ್ಬಿಟ್ಟು ಥಿಯೇಟರಿಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋ ಮನೆಯವ್ರ ಮಂದಿನೆಲ್ಲ ಕರ್ಕೊಂಡೋಗಿ, ಈಗ ಸುದೀಪ್ ಸರ್ ಫ್ಯಾನ್ಸ್ ಎಷ್ಟೋ ಜನ ಇದ್ದೀರಾ, ಅದೇ ಥರ ಯಾವುದೇ ಕನ್ನಡದಲ್ಲಿ ಸಿನಿಮಾ ರಿಲೀಸ್ ಆದರೂ ಥಿಯೇಟರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಕನ್ನಡದಲ್ಲಿ ಒಳ್ಳೆ ಸಕ್ಸಸ್ ಕಾಣ್ತಾ ಇದೆ. ಒಂದಷ್ಟು ಸಿನಿಮಾಗಳು ಇತ್ತೀಚೆಗೆ ರಿಲೀಸ್ ಆಗಿದ್ದು ಎಲ್ಲದೂ ಕೂಡ ಈ ಮಂತಲ್ಲೇ 2-3 ಸಿನಿಮಾಗಳು ರಿಲೀಸ್ ಆಯಿತು. ಡೆವಿಲ್ ಆಗಿರಬಹುದು, ಮಾರ್ಕ್ ಆಗಿರಬಹುದು, 45 ಆಗಿರಬಹುದು, ಇನ್ನೊಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಆಗಿದೆ. ಎಲ್ಲ ಸಿನಿಮಾಗಳಿಗೂ ಸಕ್ಸಸ್ ಸಿಗಲಿ, ಎಲ್ಲ ಸಿನಿಮಾಗಳು ಹಿಟ್ ಆಗಲಿ, ಕಲೆಕ್ಷನ್ಸ್ ಭರ್ಜರಿಯಾಗಿ ಮಾಡಲಿ, ನಮ್ಮ ಇಂಡಸ್ಟ್ರಿ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫೈನಲ್ ಆಗಿ 20 ಕೋಟಿ ದಾಟಿದೆ ನಮ್ಮ ಮಾರ್ಕ್ ಸಿನಿಮಾ. ಬಾದ್ಶಾ ಕಿಚ್ಚ ಸುದೀಪ್ ಅವರು ನಟಿಸಿರುವಂತಹ ಸಿನಿಮಾ 20 ಕೋಟಿಗೂ ಅಧಿಕವಾಗಿ ಕಲೆಕ್ಷನನ್ನು ಮಾಡಿದೆ. ತಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.